ಸರ್ DCM ಅವರೇ ಇಡೀ ನಮ್ಮ ಸಂಘಕ್ಕೆ ಬಂದು ಸ್ವಾಮೀಜಿ ನೇತೃತ್ವದಲ್ಲಿ DCM ನೇತೃತ್ವದಲ್ಲಿ ನಮ್ಮೆಲ್ಲ ಜನಾಂಗದ ಮುಖಂಡರ ನೇತೃತ್ವದಲ್ಲಿ ಸಭೆ ಮಾಡಿ ಇದನ್ನ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ, ಯಾರು ಸುಮ್ಮನೆ ಕುಂತಿಲ್ಲ. DCM ಅವರೇ ಅದಕ್ಕೆ ಮುಂಚೂಣಿ ಹೊಂದಿದ್ದಾರೆ. ಈಗ DCM ಅವರು ಇವತ್ತು ನಮ್ಮ ಜನಾಂಗದ ಎಲ್ಲಾ ಶಾಸಕರನ್ನ ಇವತ್ತು ಸಭೆ ಕರೆದಿದ್ದಾರೆ. ಇವತ್ತು ಸಹಿತ DCM ಅವರು ನಮ್ಮ ಸಮುದಾಯ ಎಲ್ಲ ಶಾಸಕರು ನಮ್ಮ ಜನಾಂಗ ಅದೇ ಹೇಳೋದು. ನಮ್ಮ ಜನಾಂಗ ಸರ್ವರಿಗೂ ಸಮಪಾಲು ಸಮಪಾಲು ಅಂತ ಅಂತಿದ್ವಲ್ಲ, ಅದನ್ನೇ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಜನಾಂಗ ಎದ್ದು ನಿಂತಾಗ ಸರ್ಕಾರ ಉಳಿಸಂತ ಉದಾಹರಣೆಗಳಿದೆ. ಆ ಕೆಲಸ ಇವ ಸಂಘ ಮಾಡ್ತದೆ. ಮುಂದಕ್ಕೆ DK ಶಿವಕುಮಾರ್ಗಲ್ಲ, ಈ ಸಂಘ ಏನು ಈ ಸರ್ಕಾರ ಮುಖ್ಯಮಂತ್ರಿಗೆ ಕೊಟ್ಟ ಸಂದೇಶ. ಹೌದು, ಈ ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ. ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ. ರಾಜಕಾರಣಿಗಳು ಏನ್ ತೀರ್ಮಾನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಸಂಘದ್ದು ಒಂದೇ ತೀರ್ಮಾನ, ಜನಾಂಗಕ್ಕೆ ಅನ್ಯಾಯ ಆದಾಗ ಇಡೀ 35 ಜನ ರಾಜೀನಾಮೆ ಕೊಡೋಕು ರೆಡಿ ಇದ್ದೀವಿ, ಬೀದಿಗಿಳಿಯಕ್ಕೂ ರೆಡಿ ಇದ್ದೀವಿ. ಆದ್ರೆ ಇದು ಸರ್ಕಾರ ತೀರ್ಮಾನ ಅಲ್ಲ, ಇದು ನಮ್ಮ ಸಂಘದ ತೀರ್ಮಾನ. ನಮ್ಮ ಸಂಘ ಹುಟ್ಟಿರುವುದೇ ನಮ್ಮ ಜನಾಂಗಕ್ಕೋಸ್ಕರ. ಜನಾಂಗಕ್ಕೆ ಅನ್ಯಾಯ ಆದ್ರೆ ಯಾವ ಸರ್ಕಾರಗಳು ಉಳಿದೂ ಇಲ್ಲ, ಉಳಿಯುವುದೂ ಇಲ್ಲ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಸದ್ಯದಲ್ಲೇ ನಿಮ್ಗೆ ಒಂದು ದಿನಾಂಕವನ್ನ ಪ್ರಕಟಿಸಿ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀವಿ. ನಾವು ಇದು ಕಾಂತರಾಜು ಕಮಿಷನ್ ಅಲ್ಲ, ಸಿದ್ದರಾಮಯ್ಯ ಕಮಿಷನ್. ಇದು ಸಿದ್ದರಾಮಯ್ಯ ಕಮಿಷನ್, ಇದು ಕಾಂತರಾಜು ಕಮಿಷನ್ ಅಲ್ಲ. ಸಿದ್ದರಾಮಯ್ಯಗೋಸ್ಕರ ಸಿದ್ದರಾಮಯ್ಯನವರಿಗಾಗಿ ಮಾಡಿರ್ತಕ್ಕಂಥ ವರದಿ ಇದು.